ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿಯ ಮುಂದಿನ ಭಾಗವನ್ನು ಈಗ ಆಲಿಸುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್.ಎಂ. ಸುಧಾಕರ್. ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾಗೂ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ರೈತ ದೇವೋಭವ ಇವತ್ತಿನ ಅತ್ಯುತ್ತಮವಾದಂಥ ಕೃಷಿ ಮತ್ತು ಮಾಧ್ಯಮ ಇವೆರಡರ ಸಂವಾದ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಪ್ರೆಸ್ ಕ್ಲಬ್ಬಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಧರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಈಗಾಗಲೇ ನಮ್ಮ ವಿಷಯ ಮಂಡನೆ ಮಾಡಿದಂಥ ಹಾಗೂ ನನ್ನ ಆತ್ಮೀಯ ಸಹೋದರ ಸ್ವರೂಪಿಗಳಾದಂಥ ಶಿವಪ್ರಕಾಶ್ರವರೇ, ನಾನು ಕೃಷಿ ಇಲಾಖೆಯಲ್ಲಿ 18 ವರ್ಷ, ವಿಶ್ವವಿದ್ಯಾಲಯದಲ್ಲಿ 22 ವರ್ಷ, ಈ ಸಚಿವಾಲಯದಲ್ಲಿ 8 ವರ್ಷದ ನೋಡ್ತಾ ಇದ್ದೇನೆ. 90ರ ದಶಕದಲ್ಲಿ ಕಪೆಕ್ ಪ್ರಾರಂಭವಾದರೂ ಹಾಗಾಗಿ ಎಲೆಕ್ಷನ್ ಕಮಿಷನರ್ ಸ್ಟೇಷನ್ ಅವರು ಬಂದ ಮೇಲೆ ಎಲೆಕ್ಷನ್ ಕಮಿಷನರ್ ಪವರ್ ಗೊತ್ತಾಯ್ತು. ಕಪೆಕ್ ಮಾಧ್ಯಮದ ಸಹಾಯದೊಂದಿಗೆ 750 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿ 90,000 ಜನರಿಗೆ ಉದ್ಯೋಗ ಕೊಟ್ಟಂತ ಅಧಿಕಾರಿ ಯಾರಾದ್ರೆ ಹಾಗೆ ನಿರ್ವಹಿಸ್ತಾರೋ ಗೊತ್ತಿಲ್ಲ. ಡೈನಾಮಿಕ್ ಆಫೀಸರ್ ಆಗಿ ಶಿವಪ್ರಕಾಶ್ ಅವರೇ ಮತ್ತು ರಾಷ್ಟ್ರದ ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾಲಯಗಳಾದಂತಹ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಪತಿಗಳು ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಡಾಕ್ಟರ್ ಸುರೇಶ್ ಅವರೇ, ಕಪೆಕ್ ಸಂಸ್ಥೆಯ ಯುವ ಟೊಮ್ಯಾಟೊ ಬಿಸ್ನೆಸ್ ಮನ್ ಆಗಿರ್ತಕ್ಕಂಥ ಶ್ರೀಮಾನ್ ಹರೀಶ್ ಅವರೇ, ವಿಶೇಷವಾಗಿ ನಾವೆಲ್ಲ ಮಂತ್ರಿಗಳ ಪರವಾಗಿ ಹಿನ್ನೆಲೆ ಗಾಯಕರಾಗಿ ಕೆಲಸ ಮಾಡ್ತಿದ್ರು, ಇವತ್ತು ಮುನ್ನೆಲೆಗೆ ತಂದಂತ ನನ್ನ ಪ್ರೆಸ್ ಕ್ಲಬ್ಬಿನ ಶಿವಕುಮಾರ್ ಅವರಿಗೆ ವಿಶೇಷವಾದ ವಂದನೆಗಳು. ಇವತ್ತಿನ ಮೂಲ ವಿಷಯ what are the challenges of agriculture in Karnataka and what has been achieved by the Department of Agriculture for the past 3 years. And together, through the support of the media, what agriculture department will achieve in future. ಈ ಒಂದು 3 ಅಂಶಗಳ ಕುರಿತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಎಲ್ಲ ಇರದಂಥ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಸಹೋದರರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಈ ಮಾಧ್ಯಮ ರಂಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಯಲ್ಲಿ ಮಾಧ್ಯಮ ರಂಗದಿಂದ ಮಾತ್ರ ಈ 3 ಉಳಿದ ರಂಗಗಳ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ತರವರೇ ಮಾಧ್ಯಮ ರಂಗ. ದ ಮೀಡಿಯಾ ಈಸ್ ಲೈಕ್ ಎ ಇಂಡಿಪೆಂಡೆಂಟ್ ವಾಚ್ಡಾಗ್ ಇನ್ಸ್ಟಿಟ್ಯೂಟ್, ಆರ್ ಐ ಕ್ಯಾನ್ ಸೇ ಇಟ್ ಈಸ್ a whistle blazer of the society. ಇಂಥ ಒಂದು ವಿಷಯದಲ್ಲಿ ಕೃಷಿ ಮಾಧ್ಯಮ, it is something like a development commission, communication. Development is by the government through DIPR or the central government through PIB. Communication is a dissemination of the content or the message. ಯಾವಾಗ ನೀವು ಮಾಧ್ಯಮದವರು ಸರ್ಕಾರದ ಯೋಜನೆಗಳನ್ನು, ಸರ್ಕಾರದ ಧ್ಯೇಯಗಳನ್ನು, ಉದ್ದೇಶಗಳನ್ನು ನೇರವಾಗಿ, ನಿಖರವಾಗಿ, ಸ್ಪಷ್ಟತೆಯಿಂದ ಜನಸಾಮಾನ್ಯರಿಗೆ ತಲುಪಿಸುವುದರಿಂದಲೇ ಈ ಒಂದು ಬೆಳವಣಿಗೆ, ಸರ್ವತೋಮುಖವಾದ ಬೆಳವಣಿಗೆ, ರಾಜ್ಯದ ಬೆಳವಣಿಗೆ ಆಗ್ತದೆ. ಚಾಲೆಂಜಸ್ ಅಂದರೆ ನಮ್ಮ ರೈತ ಕುಟುಂಬಗಳ ಆದಾಯವನ್ನು ಹೆಚ್ಚಿಸುವುದು ಮೊದಲನೇ ಚಾಲೆಂಜ್. ನಾವೆಲ್ಲ ಮಾಡೋದು ಟು ಬ್ರಿಂಗ್ ಅನ್ ಇನ್ಕಮ್ ಸೆಕ್ಯೂರಿಟಿ ಟು ದ ಫಾರ್ಮರ್ ಅಲ್ವಾ. ನಮ್ಮ ರೈತನ ಕುಟುಂಬದ ವಾರ್ಷಿಕ ಆದಾಯ ಕೇವಲ 13,000 ಅಥವಾ ವಾರ್ಷಿಕವಾಗಿ 1,60,000. ಆದರೆ ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇಂಡಿವಿಜುವಲ್ ಇನ್ಕಮ್ ಈಸ್ ಅರೌಂಡ್ 4 lakhs. ಖುಷಿ ಆಗುತ್ತೆ. ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು 2ನೇ ಸ್ಥಾನದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಇರಬಹುದು. ಆದರೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಬೆಂಗಳೂರು ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ತೆಗೆದುಬಿಟ್ರೆ ಮತ್ತೆ ಕಡಿಮೆ. ಇಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಬ್ಯಾಂಗ್ಳೂರ್ ಸಿಟಿಜನ್ಸ್ ಇಸ್ 7 lakhs. ಅಂದ್ರೆ ನಾವೇನ್ ಮಾಡಬೇಕಾಗಿದೆ, ಚಾಲೆಂಜ್ ಅನ್ನ ರೈತರ ಆದಾಯವನ್ನ, ರೈತರು ಬೆಳೆದಕ್ಕಂಥ ಉತ್ಪಾದನೆಯನ್ನ, ಉತ್ಪಾದಕತೆಯನ್ನ ಉತ್ತಮವಾದ ಬೆಲೆ ಸಿಗುವ ಮಾಡಿ ಅವನ ಆದಾಯ ಹೆಚ್ಚು ಮಾಡ್ತಕ್ಕಂಥದ್ದು ಫಸ್ಟ್ ಚಾಲೆಂಜ್. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಹವಾಮಾನದಲ್ಲಿ ವೈಪರೀತ್ಯ ನೋಡ್ತಾ ಇದ್ದೇವೆ. ಬಿಸಿಲು ಹೆಚ್ಚಾಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇದೆ, ಮಳೆ ಬರುವಾಗ ಬರೋದಿಲ್ಲ, ಬರಲಾರ್ದಾಗ ಬರುತ್ತೆ. ಈ ಹವಾಮಾನ ಬದಲಾವಣೆಗಳನ್ನು ನಾವು ಅಡ್ರೆಸ್ ಮಾಡೋಕ್ಕೆ ನಮ್ಮ ಸರ್ಕಾರ ಒಂದು ನಿವೃತ್ತ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ರೀಆರ್ಗನೈಸೇಷನ್ ಆಫ್ ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಅಂತ ಒಂದು ಸಮಿತಿ ಮಾಡಿ ಕಳೆದ 50 ವರ್ಷಗಳ ಮಳೆ, ಬೆಳೆ, ತಾಪಮಾನ, ಉಷ್ಣಾಂಶ ಜೊತೆಯಲ್ಲಿ ಸಾಯಿಲ್ ಮಾಯಿಶ್ಚರ್ ಎಲ್ಲವನ್ನು ಪರಿಗಣಿಸಿ ರಿಪೋರ್ಟನ್ನು ಸರ್ಕಾರಕ್ಕೆ ಒದಗಿಸಿದ್ದಾರೆ. ಸದ್ಯದಲ್ಲೇ ಪ್ರಕಟ ಆಗ್ತದೆ. ನಾವೇನು ಬದಲಾವಣೆ ಮಾಡಿದ್ರೆ ಮೊದಲು ಹವಾಮಾನ ವಲಯಗಳಲ್ಲಿದ್ದು
we have renamed them as agro-ecological zones. ಮೊದಲೇ ನಮ್ಮದು 10 ಇದ್ದು, ಈಗಿನ ಪರಿಸ್ಥಿತಿಗಳ ಅನುಗುಣವಾಗಿ 12 ನೂತನ ಅಗ್ರೋ-ಎಕಾಲಜಿಕಲ್ ಝೋನ್ಸ್ ಅನ್ನು ಮಾಡಿದೆ. ಎರಡನೇ ಚಾಲೆಂಜು ನಮ್ಮಲ್ಲಿರ್ತಕ್ಕಂಥ ಕುಷ್ಕಿ ಬೇಸಾಯದ ಉತ್ಪಾದನೆಯನ್ನು ಹೆಚ್ಚು ಮಾಡೋದು. We have 64% of cultivable land is dryland agriculture. ರಾಜಸ್ಥಾನದ ನಂತರದ ಅತಿ ಹೆಚ್ಚು ಕುಷ್ಕಿ ಬೇಸಾಯದ ಕ್ಷೇತ್ರ ಇರೋದು ನಮ್ಮ ರಾಜ್ಯದಲ್ಲಿ. ದ ಅಗ್ರಿಕಲ್ಚರ್ GDP ಕೃಷಿಯಿಂದ 18ರಿಂದ 20%, ರಾಜ್ಯ ಮಟ್ಟದಲ್ಲಿ 17%, ರಾಷ್ಟ್ರ ಮಟ್ಟದಲ್ಲಿ ಬಂದರೂ ಕೂಡ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಇಲಾಖೆಗಳಿಂದ 55% ರಾಜ್ಯದ ಜನತೆಗೆ ಎಂಪ್ಲಾಯ್ಮೆಂಟ್ ಒದಗಿಸ್ತಕ್ಕಂಥ ಏಕೈಕ ಇಲಾಖೆ ಕೃಷಿ ಇಲಾಖೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಆಲೋಚಿಸಿ ನಮ್ಮ ನಿವೃತ್ತ ಸೆಕ್ರೆಟರಿ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಕೃಷಿ ಬೆಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಅಶೋಕ್ ದಳವಾರ ನೇತೃತ್ವದಲ್ಲಿ ರೈನ್ಫೆಡ್ ಅಗ್ರಿಕಲ್ಚರ್ ಪಾಲಿಸಿಯನ್ನ ಮಾಡಬೇಕು ಅಂತ ಸಮಿತಿ ಮಾಡಿ ಅವರು ಕೂಡ ವರದಿಯನ್ನು ತಯಾರಿಸಿದ್ದಾರೆ. ಇಷ್ಟರಲ್ಲಿ ಯಾಕಂದ್ರೆ ಇರಿಗೇಷನ್ ಏರಿಯಾ 40 lakh acres, ಡ್ರೈಲ್ಯಾಂಡ್ ಏರಿಯಾ ಅಗ್ರಿಕಲ್ಚರ್ acres. ಡ್ರೈಲ್ಯಾಂಡ್ ಏರಿಯಾದಿಂದ ಎಕರೆವಾರು 1 ಕ್ವಿಂಟಲ್ ಉತ್ಪಾದನೆ ಹೆಚ್ಚು ಮಾಡಿದ್ರು ಕೂಡ ಒಟ್ಟಾರೆ ಉತ್ಪಾದನೆ ಹೆಚ್ಚಾಗಿದೆ. ಈಗ ಇಲಾಖೆ, ವಿಶ್ವವಿದ್ಯಾಲಯ, ರೈತರು, ಮಾಧ್ಯಮದವರು ಈಗ ನಾವು ಸಾಮಾನ್ಯವಾಗಿ ಹೇಳ್ತಾರೆ ರೈತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಫ್ರಾಗ್ಮೆಂಟೇಷನ್ ಆಫ್ ದ ಲ್ಯಾಂಡ್ ಆಗ್ತಾ ಇದೆ. 79 ಲಕ್ಷ ಸಣ್ಣ ಚಿಕ್ಕ ಅತಿ ಸಣ್ಣ ರೈತರ ಸಂಖ್ಯೆ ಇದ್ದಾರೆ. ಪರ್ ಕ್ಯಾಪಿಟಾ ಅವೈಲೇಬಿಲಿಟಿ ಆಫ್ ಲ್ಯಾಂಡ್ ಹ್ಯಾಸ್ ಬಿನ್ ಡಿಕ್ರೀಸಿಂಗ್ ಟು ಅನ್ ಎಕ್ಸ್ಟೆಂಟ್ ಆಫ್ 1.1 hectare. ಹೀಗೆಲ್ಲ ಇದ್ರೂ ಕೂಡ ರಾಜ್ಯದ ಅಥವಾ ದೇಶದ ಉತ್ಪಾದನೆ ಏನಾದರೂ ಕಡಿಮೆ ಇದೆಯಾ? ಪ್ರೊಡ್ಯೂಸಿಂಗ್ ಅರೌಂಡ್ 50 million tons back when we got an independence. Today we are producing this year 25-26 ಗೆ 355 ದಶಲಕ್ಷ ಆಹಾರ ಉತ್ಪನ್ನಗಳು, 177 ದಶಲಕ್ಷ ತೋಟಗಾರಿಕೆ ಉತ್ಪನ್ನಗಳು. See, horticulture is 20% of an agriculture with respect to area, but horticulture production surpasses the agricultural production. ನಾವು ಜೋಳ, ಗೋಧಿ, ಕಡಲೆ, ಕೃಷಿ ಕ್ವಿಂಟಲ್ ಹೇಳ್ತೀವಿ, ಎಕರೆಗೆ 4 ಕ್ವಿಂಟಲ್ 5 ಕ್ವಿಂಟಲ್, ಆದರೆ ಹಣ್ಣು ತರಕಾರಿನ ಟನ್ಗಳಲ್ಲಿ ಹೇಳ್ತೀವಿ. ನಾವು ಈ ರಾಜ್ಯದಲ್ಲಿ ಎಲ್ಲ ಸಮಸ್ಯೆಗಳಿದ್ದಾಗಿ ಕೂಡ ವಿಶ್ವವಿದ್ಯಾಲಯಗಳ 7 ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನಾ ಫಲದಿಂದ, ನಮ್ಮ ರೈತರ ಅವಿರತ ಪರಿಶ್ರಮದಿಂದ ಈಗ ತಂತ್ರಜ್ಞಾನಗಳನ್ನು ಆಗಿಂದಾಗೆ ಕ್ಲಾರಿಟಿಯಿಂದ, ಕಾಂಟೆಕ್ಸ್ಚುವಲ್ ಆಗಿ, ಕೊಹೆರೆಂಟ್ ಆಗಿ, ಕಂಪ್ಲೀಟ್ ಆಗಿ ಮಾಧ್ಯಮದ ಮಿತ್ರರು ಈ ಒಂದು ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸೋದ್ರಿಂದ ಇವತ್ತು ಉತ್ಪಾದನೆಯಲ್ಲಿ ಪರ್ ಕ್ಯಾಪಿಟಲ್ ಲ್ಯಾಂಡ್ ಕಡಿಮೆ ಆದ್ರೂ ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್, ನಂಬರ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಹೆಚ್ಚಾಗಿ, ಫ್ರಾಗ್ಮೆಂಟೇಷನ್ ಆದರೂ ಕೂಡ ಉತ್ಪಾದನೆ ಕಡಿಮೆ ಆಗಿಲ್ಲ. ಇಫ್ ಯು ಕಮ್ ಟು ದಿ ಫಾರ್ಮರ್ ಸುಯಿಸೈಡಲ್ ಕೇಸಸ್, ರೈತರ ಸಣ್ಣ ಸಣ್ಣ ಹಿಡುವಳಿಗಳಾಗೋದ್ರಿಂದ ಅವರಿಗೆ ಅನೇಕ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಲಿಕ್ಕೆ ಆಗೋದಿಲ್ಲ. ಹಲವಾರು ಕಾರಣಗಳಿಂದ ಅವನು ಆತ್ಮಹತ್ಯೆ ಮಾಡ್ಕೊಂತಾನೆ ಅಂತೇಳಿ. ಇಫ್ ಯು ಕಂಪೇರ್ ದ ಗ್ಲೋಬಲ್ ಸಿನಾರಿಯೋ ಆಫ್ ದಿ ಫಾರ್ಮರ್ ಸುಯಿಸೈಡಲ್ ಕೇಸಸ್, ಅಮೆರಿಕಾದಲ್ಲಿ 4,000-5,000 ಹಿಡುವಳಿಗಳ ಒಂದು ಹಿಡುವಳಿ ಇದ್ರೂ ಕೂಡ ದ ಫಾರ್ಮರ್ ಸುಯಿಸೈಡಲ್ cases in the rural America is much more than in India. And if you compare to the similar case with Australia, 10,000 hectare ದೊಡ್ಡ ಹಿಡುವಳಿಗಳಿದ್ರೂ ಕೂಡ rate of farmer suicide cases is much higher in Australia. ಆದ್ರಿಂದ ನಮ್ಮ ದೇಶದ ರೈತರು, ನಮ್ಮ ದೇಶದ ನೀತಿ ನಿರೂಪಕರು, ನಮ್ಮ ದೇಶದ ಕೃಷಿ ವಿಜ್ಞಾನಿಗಳು, ನಮ್ಮ ದೇಶದ ಮಾಧ್ಯಮ ಮಿತ್ರರು, and Indian media is the second largest in the world, hope you know. ವಿಶೇಷವಾಗಿ ಪತ್ರಿಕಾ ಮಾಧ್ಯಮಕ್ಕೆ 250 ವರ್ಷಗಳ ಇತಿಹಾಸ ಇದೆ ನಮ್ಮ ದೇಶದಲ್ಲಿ. ಇಫ್ ಐ ಆಮ್ ರೈಟ್, ನಾನು ಕೂಡ PG ಡಿಪ್ಲೊಮಾ ಇನ್ ಜರ್ನಲಿಸಮ್ ಅಂಡ್ ಕಮ್ಯುನಿಕೇಶನ್ ಮಾಡಿದ್ದೇನೆ. ಬ್ಯಾಕ್ ಇನ್ 1780 ಐ ಥಿಂಕ್ ದ ಫಸ್ಟ್ ಪೇಪರು ಬೆಂಗಾಲ್ ಗೆಜೆಟ್ ಬಂತು. ಸೊ 1780 ಇಂದ ಇಲ್ಲಿವರೆಗೆ 250 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ವಿ ಆರ್ ಫೈಂಡಿಂಗ್ ಎ ಫಿನಾಮಿನಲ್ ಸೈಲೆಂಟ್ ರೆವಲ್ಯೂಷನ್ ಆಲ್ಸೋ ಇನ್ ದ ಪ್ರಿಂಟ್ ಮೀಡಿಯಾ. ಯಾವಾಗ ವಿದ್ಯುನ್ಮಾನ, ದ ಮಾಸ್ ಮೀಡಿಯಾ ಎಂಟರ್ಡ್ in the ಮಾಧ್ಯಮ ರಂಗದಲ್ಲಿ, I think in 1972 the first television media entered in India in the government sector. 1972 ಅಂದ್ರೆ 50 ವರ್ಷಗಳ ಇತಿಹಾಸ ಇರುವ ಮಾಧ್ಯಮ, 250 ವರ್ಷಗಳ ಪತ್ರಿಕಾ ಮಾಧ್ಯಮ. ಬಟ್ ಸ್ಟಿಲ್ ಇನ್ ಸ್ಪೈಟ್ ಆಫ್ ಎ ಇಂಟ್ರಾಕ್ಷನ್ ಅನ್ನೋದು, ಸ್ಪರ್ಧೆ ಅನ್ಬೋದು, ಇನ್ನೊಂದು ಕೂಡ ಪತ್ರಿಕಾ ಮಾಧ್ಯಮ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ಕ್ರೆಡಿಬಿಲಿಟಿ. ಇವತ್ತು ಡೀಪ್ ಅನಾಲಿಸಿಸ್ ಆಗಿ ಒಂದು ದಾಖಲೆಗಳನ್ನು ಇಟ್ಕೊಳ್ಳಿಕ್ಕೆ ಬೇಕಾಗಿರೋದಂದ್ರೆ ಪತ್ರಿಕಾ ಮಾಧ್ಯಮ. ಅಂಡ್ ಟುಡೇ
after serving as a registrar, director of extension, I am the special officer to the minister. If at all I have achieved anything, it is because of the print media's contribution in my case, in my life journey. Back in 1985, when I was traveling from Belgaum to Muthoor, I just read a paper in an express from somebody co-companion. There was an advertisement of Indo-Russian education exchange program for a PhD scholarship. So, had I not read that paper on that day, I would have retired 12 years back and would have stayed at home. This I tribute due to my print media. ಇವತ್ತು ಹಾಗೆ ನೀವು ನಾನು ಇವತ್ತು ಏನು ಓದ್ಬೇಕಂತ ಬೆಳಿಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಈ ಪೇಪರ್ ಅಲ್ಲಿ ನಮ್ಮ ಮಕ್ಕಳು ಅಮೆರಿಕದ ನಮ್ಗಿಂತ ಮುಂಚೆ ನಮಗೆ ಎಲೆಕ್ಟ್ರಾನಿಕ್ ಪೇಪರ್ ಅನ್ನು ಓದಿ ನಮಗೆ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ, ಟೈಪ್ ಆಫ್ ಎಕ್ಸ್ಪ್ರೆಷನ್ ಜಾಸ್ತಿ ಆಗಿದೆ, ಆಡಿಯೋ ವಿಜುವಲ್. ಹಾಗಾಗಿ ಕೂಡ ಎರಡೂ ಮಾಧ್ಯಮಗಳು ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮೂರನೇದು ರೈತನ ಆದಾಯವನ್ನು ಹೆಚ್ಚಲಿಕ್ಕೆ ಇರೋದು ಉತ್ಪಾದನೋತ್ತರ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಅರಣ್ಯ ಎಲ್ಲ. ವಾಟ್ ಈಸ್ ಉತ್ಪಾದನೋತ್ತರ ಕೃಷಿ ಅಂದರೆ the agriculture beyond production, and PMFM is one of the important schemes that is taking care of post harvest technology. ಭವಿಷ್ಯ ಸರ್ಕಾರದ ಹಲವಾರು ಯೋಜನೆಗಳು ಮಾಧ್ಯಮ ರಂಗದವರು ಪ್ರತಿ ಜಿಲ್ಲೆಯಿಂದ 1-2 ಯಶೋಗಾಥೆಗಳನ್ನ ಬರೆದು ಈ ಆಹಾರ ಸಂಸ್ಕರಣೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಿರೋದ್ರಿಂದ ಇವತ್ತು PMFMಯ ಯಶಸ್ಸಿಗೆ ಅವರ ಪರಿಶ್ರಮದ ಜೊತೆಗೆ ಮಾಧ್ಯಮವೂ ಒಂದು ಕಾರಣ ಅಂತ ಹೇಳಿಕೆ ನನಗೆ ಇಷ್ಟ. ಆದ್ದರಿಂದ ನಮ್ಮ ಸರ್ಕಾರ ಈಗ ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆ is a kind of secondary agriculture. 1 grain saved is equal to 2 grains produced ಅಂತ ಹೇಳ್ತೀವಿ. ಅಂದ್ರೆ we can give continuous employment to a farmer and increase his total income by involving him even at the village level, at the farm level, into primary processing sector. ಒಂದು ಈರುಳ್ಳಿ ಬೆಳಿತಾನೆ 10 ಟನ್ ಒಂದು ಎಕರೆಗೆ, ಹಾಗೆ ಮಾರಿಬಿಟ್ರೆ ಒಂದು ರೇಟ್ ಬರುತ್ತೆ. ಜಸ್ಟ್ ಒಂದು ಸಿಂಪಲ್ ಗ್ರೇಡಿಂಗ್ ಮಾಡ್ತಾನೆ, ಕಿಂಗ್ ಸೈಜ್, ಕ್ವೀನ್ ಸೈಜ್, ಅಂಡರ್ ಸೈಜ್, 3 ಕ್ವಿಂಟಲ್ ದೊಡ್ಡ, ಮೀಡಿಯಮ್, ಸಣ್ಣ ಎಲ್ಲ ಸೇರಿದ್ರೆ 30 ರೂಪಾಯಿಗೆ ಮಾರಿದ್ರೆ ಒಂದು ಅಮೌಂಟ್ ಬರ್ತದೆ. ಗ್ರೇಡಿಂಗ್ ಮಾಡಿದ್ರೆ ಅದೇ ಉತ್ಪಾದನಾ ಲೆವೆಲ್ಗೆ 25 to 30% ಉತ್ಪಾದನೆ, ಅವನಿಗೆ ಆದಾಯ ಹೆಚ್ಚಾಗುತ್ತೆ. ಸೊ ಸಿಂಪಲ್ ಒನ್ ಪ್ರೊಸೆಸ್ ಆಫ್ ಸೆಕೆಂಡರಿ ಅಗ್ರಿಕಲ್ಚರ್. ಇನ್ ಪ್ರಾಸೆಸಿಂಗ್ ಅಂದ್ರೆ ನೋಡಿ, ಪ್ರಾಸೆಸಿಂಗ್ ನಲ್ಲಿ ಫಾರ್ ಎಕ್ಸಾಂಪಲ್ ಹಲ್ದಿರಾಮ್ ಹ್ಯಾಸ್ ಕ್ರಿಯೇಟೆಡ್ ಎ ಸೈಲೆಂಟ್ ರೆವಲ್ಯೂಷನ್ ಇನ್ ದ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇನ್ ಅವರ್ ಕಂಟ್ರಿ. ಇವತ್ತು ನಾವು ಹೆಸರು ಕಾಳು, ಬೇಳೆಕಾಳದ ಒಂದು ಪ್ಯಾಕೆಟ್ ತಗೊಳ್ತೀವಿ, 10 ರೂಪಾಯಿಗೆ ಒಂದು ಪ್ಯಾಕೆಟ್ ತಗೊಳ್ತೀವಿ, ಅದರಲ್ಲಿ ಇರೋದು 20 ಗ್ರಾಮ್ ಹೆಸರು ಬೇಳೆ. 1 kg ಹೆಸರು ಕಾಳಿಗೆ 100 ರೂಪಾಯಿ ಆರ್ಬಿಟ್ರರಿ ಹಿಡಿದ್ರು ಕೂಡ 20 ಗ್ರಾಮಿಗೆ 2 ರೂಪಾಯಿ. ಅಂದರೆ ನಾವು 2 kgಗೆ ನಾವು 100 ರೂಪಾಯಿ ಕೆಜಿ ತಗೊಂಡಾಗ, ಪ್ಯಾಕೆಟ್ ಮಾಡಿದಾಗ 20 ಗ್ರಾಮಿಗೆ ನಾವು 5 ರೂಪಾಯಿ ಕೊಟ್ಟಾಗ 500 ರೂಪಾಯಿ ಕೆಜಿಗೆ ನಾವು ಮಾರಾಟ ಮಾಡಿದಂಗೆ ಆಯಿತು. 20 ಗ್ರಾಮ್ ಪ್ಯಾಕೆಟ್ಗೆ ನಾವು ಕೊಡೋದು ಬೇಳೆಗೆ 2 ರೂಪಾಯಿ, ಹಾಳಿಗೆ 8 ರೂಪಾಯಿ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಎಡಿಷನ್ ದಟ್ ಪ್ಯಾಕೇಜಿಂಗ್ ಹ್ಯಾಸ್ ಬ್ರಾಟ್ ಇನ್. ಇದೇ ರೀತಿಯಾಗಿ ಅನೇಕ ವಿಷಯಗಳನ್ನು ಹೌ ಎ ಫಾರ್ಮರ್ ಶುಡ್ ಮಾರ್ಕೆಟ್ ಇಸ್ ಪ್ರೊಡ್ಯೂಸ್ ಬೈ ಸ್ಟಡಿಂಗ್ ದಿ ಮಾರ್ಕೆಟ್, ಮಾರುಕಟ್ಟೆಯ ಅಧ್ಯಯನ ಮಾಡಿ. ನಮ್ಮೊಬ್ಬ ರೈತ ಇದ್ದ ಬೀದರ್ದಲ್ಲಿ, ವಿಠಲರಾವ್ ಬಿರಾದರ್ ಅಂತ, ಅವನು ಚೆಂಡು ಹೂ ಬೆಳೆದಿದ್ದ, 3 ಟ್ರಕ್ ತುಂಬಿದ್ದ. ಅವನು ವಾಸ್ ಅಬೌಟ್ ಟು ಸೆಂಡ್ ಇಟ್ ಟು ಹೈದರಾಬಾದ್. ನನಗೆ ಫೋನ್ ಮಾಡಿದ. ಐ ವೆರಿ ಹ್ಯಾಪಿ ದಟ್ ಐ ಜಸ್ಟ್ ಮೆನ್ಷನಿಂಗ್ ಅಬೌಟ್ DIPR, ಮೆನ್ಷನಿಂಗ್ ಅಬೌಟ್ PIB. ನಮ್ಮ ಕಮಿಷನರ್ ಕೂಡ ಅದೇ ಸಂದರ್ಭದಲ್ಲಿ ಬಂದಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳು. ಈಗ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಕಮಿಂಗ್ ಟು ದಿ ಎಕ್ಸ್ಪೋರ್ಟ್, ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಂದಾಗ ನಾವೊಂದು ನಮ್ಮ ಕೃಷಿ ತಂತ್ರಜ್ಞಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಐ ವಾಸ್ ಏಬಲ್ ಟು ರೋಪ್ ಇನ್ ಆಲ್ ದಿ ಆರ್ಗನೈಸೇಷನ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಸೆಸ್. ಈಗ ನೋಡಿ, 2020-21 ವರೆಗೆ ಅವರ್ ಕಂಟ್ರಿ ವಾಸ್ ಅ ಫುಡ್ ಇಂಪೋರ್ಟಿಂಗ್ ಕಂಟ್ರಿ. 2021 we became a food exporting country. When we got an independence, we were begging bowl for food. At 480 we used to eat the wheat that has been transported from America. But today we have 700-800 million tons of food grains are stored in our FCA godowns. So it is export ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ರೆಗ್ಯುಲೇಷನ್ಸ್ಗಳನ್ನು ಏನು ಬದಲಾವಣೆ ಮಾಡಿದ್ವಿ. ಇವತ್ತು ನಮ್ಮದು ಎಕ್ಸ್ಪೋರ್ಟ್ಸು own of $50 billion since 2021. Every year there is 6.8% enhancement or increase in the agriculture food export. ಅದರಲ್ಲಿ ನಾವು ಇಲಾಖೆಯಿಂದ ಏನು ಮಿಲೆಟ್ ಪ್ರಮೋಷನ್ ಮಾಡಿದ್ವಿ, ಮಿಲೆಟ್ ವ್ಯಾಲ್ಯೂ ಎಡಿಷನ್
ಪ್ರಮೋಟ್ ಮಾಡಿದ್ವಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡಿದ್ವಿ. 14-15ರಲ್ಲಿ ಔಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂಯೇಟೆಡ್ ಪ್ರೋಸೆಸ್ಡ್ ಪ್ರಾಡಕ್ಟ್ಸ್ 14-15% ಎಕ್ಸ್ಪೋರ್ಟ್ ಇದ್ದು 25-26% ಎಕ್ಸ್ಪೋರ್ಟ್ ಹೆಚ್ಚಾಗಿದೆ. ಸೊ ಈ ರೀತಿಯಾದಂತಹ ಸಂದರ್ಭ ಸಮಯದಲ್ಲಿ ನಾನು ಮಾಧ್ಯಮದವರಿಗೆ ಹೇಳಿಕೊಳ್ಳೋದೇನಪ್ಪ ಅಂದ್ರೆ, ಯು ಹ್ಯಾವ್ ಬೀನ್ ಡೂಯಿಂಗ್ ವಂಡರ್ಫುಲ್ ಜಾಬ್, ಐ ಡೋಂಟ್ ಸೇ, ಬಟ್ ಇನ್ನೂ ನಾನು ಒಬ್ಬ ಕೃಷಿ ತಜ್ಞನಾಗಿ ಏನು ಕೇಳ್ಕೊತೀನಿ ಅಂದರೆ, ನಿಮಗೆ ಸ್ಪೆಷಲೈಸ್ಡ್ ಜರ್ನಲಿಸಮ್ಸ್ ಇದೆ, ಸ್ಪೋರ್ಟ್ಸ್ ಜರ್ನಲಿಸಮ್ ಇದೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ಐ ವಾಂಟ್ ಯು ಟು ಫೋಕಸ್ ಆನ್ ಗ್ರೀನ್ ಜರ್ನಲಿಸಮ್, ಸಾಯಿಲ್ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ, ಮಣ್ಣಿನ ಫಲವತ್ತತೆ ಬಗ್ಗೆ, ರೈತರ ಯಶೋಗಾಥೆಗಳ ಬಗ್ಗೆ ಹೆಚ್ಚಾಗಿ ಕವರ್ ಮಾಡಿದರೆ, ಯಾಕಂದರೆ ಟುಡೇ ಇಸ್ ಅಗ್ರಿಕಲ್ಚರ್ ಇಸ್ ಎ ಕ್ರಾಸ್ ರೋಡ್ಸ್. ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಅದು ಫರ್ಟಿಲೈಸರ್. ಇವತ್ತಿನ ದಿವಸ we need about 30 lakh tons of fertilizer from March to September. But we have about 15 lakh tons of fertilizer at the stock, and 11 lakh tons we have a buffer stock. So far we could able to sell around 3.5 lakh tons. That means somehow we may be able to manage up to September, sir. Munde Rabi hage. Today we are importing around 40% of urea. State of Hormuz samashyinda 40% of urea used to import from West Asia. So that has reduced 25% of urea production, and that has increased 40% of import price of fertilizer. And so far we used to buy DAP, the next important fertilizer. We used to buy 500 to 600 tons per ton, whereas today we have to pay $900 to $950 per ton of DAP. So that has been phenomenal. ಆದ್ದರಿಂದ ಇವತ್ತು ನಾವು ಹೆಚ್ಚಿಗೆ ನೈಜ ಕೃಷಿ, ಸಾವಯವ ಕೃಷಿ, ಯಾವ ರೀತಿಯಾಗಿ ರೈತ ಕೆಮಿಕಲ್ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ಗಳ ಅವಲಂಬನೆ ಇಲ್ಲದೆ, ರೀಸೆಂಟ್ಲಿ ರಾಯಚೂರಲ್ಲಿ ಸಿರುವಾರದಲ್ಲಿ ಹತ್ತಿ ಬೆಳೆಯಲ್ಲಿ ಗೋರೆಕಾಯಿ ಬೆಳೆದ ರೈತ ಸಾಯಂಕಾಲ ಗೋರೆಕಾಯಿಗೆ ಔಷಧ ಹೊಡೆದು ಆ ಗೋರೆಕಾಯಿ ಮತ್ತು ಚೌಳಿಕಾಯಿನ ನಾವು ಅಂತೀವಿ, ಅದನ್ನು ಹರ್ಕೊಂಡು ಬಂದು ರಾತ್ರಿ ಪಲ್ಯ ಮಾಡಿ ಬೆಳಗ್ಗೆ ಹೇಳಿದ್ರೆ ತಾಯಿ ಇಬ್ಬರು ಮಕ್ಕಳು ಶಿವನ ಪಾದಕ್ಕೆ. ನಾವು ಬಿಕಾಸ್ ಕ್ಯಾನ್ಸರ್ ಟ್ರೇನ್ಗಳಿದಾವೆ ಉತ್ತರ ಕನ್ನಡ ಇಂಡಿಯಾದಲ್ಲಿ. ಆದ್ದರಿಂದ ಮಣ್ಣಿನ ಆರೋಗ್ಯದ ಕುರಿತು ನಾವು ಆರೋಗ್ಯವಿರಬೇಕಾದ್ರೆ ನಾವು ಆರೋಗ್ಯಕರ ಆಹಾರವನ್ನು ಉಣ್ಣಬೇಕು. ಆರೋಗ್ಯಕರ ಆಹಾರ ಏನು ಬೆಳೀತದೆ, ಆರೋಗ್ಯಕರ ಮಣ್ಣಿನಲ್ಲಿ ಬೆಳೀತದೆ. ಸೊ ದ್ಯಾಟ್ ಮೀನ್ಸ್ ದರ್ ಇಸ್ ಅ ಡೈರೆಕ್ಟ್ ರಿಲೇಷನ್ ಬಿಟ್ವೀನ್ ಅವರ್ ಹೆಲ್ತ್ ಅಂಡ್ ಸಾಯಿಲ್ ಹೆಲ್ತ್. ಐ ಆಮ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ our department has got 29 soil health laboratories are NABL accredited, and 6 pesticide labs are NABL accredited. 6 fertilizer control analysis laboratories are accredited. That means we have 41 labs, one of the best data in the country. I just congratulate our departmental minister and also the ER officers for bringing the quality control aspects. So India, ಬಹುಶಃ ಕಮಿಷನರ್ ಅವರು, ತಪ್ಪಿಗೆ ಅಧ್ಯಕ್ಷರು, ಇನ್ಫಾರ್ಮೇಷನ್ ಕಮಿಷನರು, ಆನಂತರ ಕೃಷಿ ಸಚಿವರು ಮಾತನಾಡಲಿದ್ದಾರೆ. ಅವರಿಗೆ ವಿಷಯಗಳು ಸಾಕಷ್ಟು ಇರ್ಬೋದು, ಯಾಕೆ ಅದು ವಿಶೇಷವಾಗಿ ಮಾಧ್ಯಮ ಮಿತ್ರರು ಏನಿದ್ದಾಗ ನಮ್ಮಲ್ಲಿರ್ತಕ್ಕಂಥ ತುಡಿತ ಹೆಚ್ಚೆಚ್ಚಿಗೆ ಒಂದು ತಂತ್ರಜ್ಞಾನಗಳನ್ನು ನಮ್ಮ ರೈತ ಬಾಂಧವರಿಗೆ ನಿಮ್ಮ ಮೂಲಕ ತಲುಪಿಸಬೇಕಂತಕ್ಕಂಥ ತುಡಿದಿಂದ ಒಂದೆರಡು ಮಾತು ಹೆಚ್ಚಿಗೆ ಹೇಳಿದ್ದೇನೆ, ಕ್ಷಮೆ ಇರಲಿ. ಇನ್ನೊಮ್ಮೆ ಈ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಗೆ, ವಿಶೇಷವಾಗಿ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಹೇಳ್ತಾ ನಮಸ್ಕಾರ ಹೇಳ್ತೆ. ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಹೊರತಾಗಿ ರೈತರ ಚಿಂತೆಯನ್ನು ಮುಂದುವರಿಸ್ತಂತ ಹೇಳಿ ಧನ್ಯವಾದಗಳನ್ನು ಹೇಳಿ ಇಚ್ಛಪಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಧರ್ ಅವರಾದ ಅಧ್ಯಕ್ಷರು ಬಂದಿದ್ದಾರೆ, ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ಅವರು ಬಂದಿದ್ದಾರೆ, ಸಮತಾ ದೇಶಪಾಂಡೆ ಮೇಡಮ್ ಬಂದಿದ್ದಾರೆ, ಪದ್ಮಾ ಮೇಡಮ್ ಬಂದಿದ್ದಾರೆ, ಹಾಗೆ ನಮ್ಮ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುದ್ದು ಗಂಗಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮೊಬ್ಬರು ಸ್ವಾಗತ. ಹಾಗೆ ನಮ್ಮ ಕೆಬೆಕ್ನ ಅಧ್ಯಕ್ಷರಾದ ಹರೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಿಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ರೀತಿಯ ಒಂದು ಸಾರ್ಥಕ ಸಂವಾದ ಏನಿದೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ನಡೀತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತದೆ. ಎರಡನೇದಾಗಿ ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ವಿಪತ್ತಿನಲ್ಲಿದೆ ಅನ್ನುವಂತಹ ರೀತಿಯಲ್ಲೇ ಭಾಸ ಆಗ್ತಾ ಇದೆ ಜಗತ್ತನ್ನು ನೋಡಿದಾಗ. ಅಂಥದರ ಮಧ್ಯದಲ್ಲಿ ಕರ್ನಾಟಕ ಕೃಷಿ ಇಲಾಖೆ ಕೈಗೊಂಡಿರುವಂತಹ ಹಲವಾರು ರೀತಿಯಾದಂತಹ ಕ್ರಮಗಳು, ಪ್ರಕ್ರಿಯೆಗಳು, ಆಹಾರ ಸಂಸ್ಕರಣೆ ಇರ್ಬೋದು, ಇನ್ನಿತರ ಒಂದು ಕ್ಷೇತ್ರಗಳಲ್ಲಿ ಕೃಷಿ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳು ಇವತ್ತು ಭಾರತ ಸರ್ಕಾರ ಕೂಡ ತನ್ನ ಇಲಾಖೆ ಮೂಲಕ ಅನುಸರಿಸಬೇಕಾದಂತಹ ಸಂದರ್ಭವನ್ನು ನಾವು ನೋಡ್ತಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಚಿವರಿರ್ಬೋದು ಮತ್ತು ಅವರ ಅಧಿಕಾರಿಗಳ
ಇದು ನಿಜಕ್ಕೂ ನಮಗೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಇದರ ಮಧ್ಯದಲ್ಲಿ ಮುಂದಿನ ಸವಾಲು ಒಂದು ಎಲ್ಲೋ ಒಂದು ಕಡೆ ಆಹಾರ. ರೈತರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಂತೂ ಈಗ ರಿಯಲ್ ಎಸ್ಟೇಟ್ ದಂಧೆಗಳಾಗಿ ಉಳ್ಕೊಂಡಿವೆ. ಎಲ್ಲೋ ಒಂದು ಕಡೆ ಕೃಷಿ ಭೂಮಿಯನ್ನು ಕೂಡ ಕೈಗಾರಿಕೆಗೆ ಸ್ವಾಧೀನಪಡಿಸುವಂತಹ ಕ್ರಮಗಳನ್ನು ಸರ್ಕಾರವೇ ಮಾಡ್ತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿ ಕೃಷಿ ಭೂಮಿಯನ್ನು ಉಳಿಸ್ಕೊಂಡು ಕೃಷಿಯನ್ನ ಮಾಡಿ ಅದಕ್ಕೆ ಉತ್ತಮವಾದಂಥ ವರಮಾನವನ್ನು ಕೃಷಿಕ ಪಡಿತಾನೆ ಅನ್ನೋದಾದರೆ ಅದು ನಿಜಕ್ಕೂ ಸವಾಲಿನ ಕೆಲಸ ಇವತ್ತಿಗದು. ಆ ರೀತಿಯಾದಂತಹ ಪರಿಹಾರ ಕೊಡುವಂತಹ ಒಂದು ಶಕ್ತಿ ಏನಾದರೂ ಇದ್ರೆ ಅದು ಸರ್ಕಾರಕ್ಕೆ ಮಾತ್ರ, ಕೃಷಿ ಇಲಾಖೆಗೆ ಮಾತ್ರ. ಶಿವರಾಯಸ್ವಾಮಿ ಅವರು ಈ ವಿಚಾರದಲ್ಲಿ ಸಾಕಷ್ಟು ಸಭೆಗಳನ್ನು ನಡೆಸಿದ್ದಾರೆ ಮತ್ತು ಸ್ವತಃ ಅವರು ಕೂಡ ಕೃಷಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ರೈತರ ಸಂಕಷ್ಟಗಳೇನು ಅಂತ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಎಲ್ಲೋ ಒಂದು ಕಡೆ ನಮ್ಮ ಮಾಧ್ಯಮಗಳು ಕೂಡ ಕೃಷಿಕರನ್ನ ಮುಂದೊಂದು ದಿನ ಎಲ್ಲರಿಗೂ ಆಹಾರ ಸಿಗುವಂತಹ ದಿಕ್ಕಿನಲ್ಲಿ ಮಾಧ್ಯಮಗಳು ಕೆಲಸ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಶುರುವಾಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತಿನ ಗೋಷ್ಠಿ ಮಾಧ್ಯಮ ಮತ್ತು ಕೃಷಿ ಕುರಿತ ಸಂವಾದ ಸಂಭ್ರಮ. ಇದರ ಆರಂಭಿಕ ಗೋಷ್ಠಿ ವಿಷಯ ತಜ್ಞರು ಹಾಗೂ ನಮ್ಮ ಕೃಷಿ ತಜ್ಞರು ಹಾಗೂ ಆಹಾರ ಸಂಸ್ಕರಣಾ ತಜ್ಞರಾದಂತಹ ಅನೇಕ ಗಣ್ಯರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಸುದೀರ್ಘವಾಗಿ ಮಾತಾಡಿದ್ದಾರೆ. ಹಾಗಾಗಿ ಇವತ್ತಿನ ಗೋಷ್ಠಿ ಅರ್ಥಪೂರ್ಣವಾಗಿ ಮುಗಿದಿದೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಕೃಷಿ ಸಚಿವರು ಬರ್ತಾ ಇದ್ದಾರೆ. ಅವ್ರು ಬಂದ ನಂತರ ಮಾಧ್ಯಮ ಸಂವಾದ ಕಾರ್ಯಕ್ರಮ ಶುರುವಾಗುತ್ತಿದೆ. ಅಂದರೆ ಕಳೆದ 3 ವರ್ಷಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಆಗಿರುವಂತಹ ಸುಧಾರಣೆಗಳು, ಬದಲಾವಣೆಗಳು ಮತ್ತೆ ಮಾಧ್ಯಮದ ಸಂಯೋಜನೆ ಜೊತೆಗೆ ಏನೆಲ್ಲ ಸಾಧಿಸಿದ್ದಾರೆ, ಇನ್ನೂ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ವಿಷಯವನ್ನು ಹಂಚ್ಕೊಳ್ತಾರೆ. ಹಾಗಾಗಿ ಇವತ್ತಿನ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ, ವಿಶೇಷವಾಗಿ ಡಾಕ್ಟರ್ ಎಸ್ ವಿ ಸುರೇಶ್ ಅವರಿಗೆ ಹಾಗೂ ನಮ್ಮ CS ಶಿವಪ್ರಕಾಶ್ ಅವರಿಗೆ, ಡಾಕ್ಟರ್ AB ಪಾಟೀಲ್ ಹಾಗೂ ನಮ್ಮ ಮುದ್ದು ಗಂಗಪ್ಪ ಅವರಿಗೆ ಹಾಗೂ ಹರೀಶ್ ಅವರಿಗೆ, ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಿ ವಂದನೆಯನ್ನು ಅರ್ಪಿಸಿ, ಹಾಗೆ ನಮ್ಮ ಪ್ರಸ್ತುತ ಉಪಾಧ್ಯಕ್ಷರು ಮೋಹನ್ ಅವರು ಮತ್ತು ಖಜಾಂಚಿ ಶರಣಪ್ಪ, ನಮ್ಮ ಹಿರಿಯ ಸದಸ್ಯರಾದ ಮಮತಾಜ್ ಅಲಿ ಮತ್ತೆ ಹಸೀರ್ ಮುಸ್ತಾಕ್, ಹಾಗೆ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ದಿನಾಂಕ 21ರಂದು ಪ್ರಸಾರವಾದ ಬಾನುಲಿಯ ಮುಂದುವರೆದ ಭಾಗವನ್ನು ಇದುವರೆಗೂ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ಸಹಾಯ ರೇಷ್ಮಾ ಹಾಗೂ ದೀಪಿಕಾ.